ಈ ಜಗತ್ತ ಎಷ್ಟು ವಿಸ್ಮಯ ಅದ, ಎಷ್ಟು ಸುಂದರ ಅದ. ಈ ಪ್ರಕೃತಿ ನಮಗೆ ಎಷ್ಟು ಕೊಟ್ಟಾದ. ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಾನಲ್ಲ ಭಗವಂತ, ಆ ಭಗವಂತ ಎಷ್ಟು ದೊಡ್ಡ ವಿಜ್ಞಾನಿ ಅದಾನ. ಈ ಪ್ರಕೃತಿಯಲ್ಲಿ ಎಂಥ ಸೆಟ್ಟಿಂಗ್ ಮಾಡಿ ಇಟ್ಟಾನ ಅಂತಂದ್ರೆ ಇದು ಯಾರ ಕೈಯಿಂದನೂ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಿಶೇಷವಾದಂಥ ಸೆಟ್ಟಿಂಗ್ ಅದ. ಭಗವಂತ ಬಹಳ ದೊಡ್ಡ ವಿಜ್ಞಾನಿ ಅದಾನ. ಈ ಜಗತ್ತ ಹೆಂಗೆ ನಡಿಬೇಕು ಅಂತ ಹೇಳಿ ಒಂದು ಥಿಯರಿ ಮಾಡಿ ಇಟ್ಟಾನಲ್ಲ, ಇದು ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಅದನ್ನು ಹುಡುಕೋದ್ರೊಳಗೆ ಇಲ್ಲಿ ಯಾರೂ ಇರೋದೂ ಇಲ್ಲ. ಪ್ರತಿದಿನ ಒಂದು ರೀತಿ ಹುಡುಕಾಟ ಜೀವನದ ಇದ್ದಿದ್ದ. ಪ್ರತಿದಿನಾನು ಹುಡುಕ್ತಾನ, ಪ್ರತಿದಿನಾನು ವಿಶೇಷವಾಗಿ ಕಾಣ್ತದ. ಮನುಷ್ಯ ಹುಡುಕೋಂತ ಏನು ಅಗಿತಾನ ಏನು ಬಗಿತಾನ ಅನ್ನೋದೇ ಗೊತ್ತಿಲ್ಲ. ಹಂಗಾಗ್ಯಾನ. ಎಷ್ಟರ ಮಟ್ಟಿಗೆ ಪ್ರಕೃತಿ ನಮಗೆ ಎಷ್ಟು ಚಲೋ ಕೊಟ್ಟದ, ಎಷ್ಟು ಸಂತೋಷ ಕೊಟ್ಟದ, ಎಷ್ಟು ಸೌಂದರ್ಯ ಕೊಟ್ಟದ. ಅದನ್ನು ಮರೆತು ಅದನ್ನು ಹಾಳು ಮಾಡೋದ್ರಲ್ಲಿ ಮನುಷ್ಯ ತೊಡಗಿಕೊಂಡಾನ. ಏನೋ ಹೊಸದು ಹುಡುಕೋದಕ್ಕೆ ಹೊಂಟಾನ. ಹೌದಾ ಇಲ್ಲ? ಎಷ್ಟು ಹೊಸದರೆ ಹುಡುಕ್ತಾನ. ಅವ ಹುಡುಕದಷ್ಟು ಅವನಿಗೆ ಹೊಸದು ಏನು ಸಿಗಾಕತ್ತದ? ನಾಶದ ದಾರಿ. ಹೌದಾ ಇಲ್ಲ? ಅದಕ್ಕೆ ಈ ಜಗತ್ತು ಹೆಂಗೆ ನಡೀತದ? ಇದು ಒಂದು ಕರ್ಮಚಕ್ರ. ಈ ಕರ್ಮಚಕ್ರ ಹೆಂಗಿರ್ತದ ಅಂತಂದ್ರೆ, ಯಾವ ಮಣ್ಣಲ್ಲಿರುವ ಕೀಟವನ್ನು ಕಪ್ಪಿ ತಿಂತದ, ಯಾವ ಕಪ್ಪಿಯನ್ನು ಹಾವು ತಿಂತದ, ಯಾವ ಹಾವನ್ನು ಹದ್ದು ತಿಂತದ, ಹದ್ದ ತಿಂದ ಹಾರ್ತದ. ಎಷ್ಟು ಮ್ಯಾಕ ಹಾರಿದರ ಏನದ, ಒಂದಿಲ್ಲ ಒಂದು ದಿನ ಅದು ಕೆಳಗೆ ಬೀಳ್ತದಲ್ಲ, ಆ ಹದ್ದನ್ನು ಈ ಮಣ್ಣು ತಿಂತದ. ಇದು ಕರ್ಮಚಕ್ರ. ನೀ ಹೆಂಗರ ತಿರುಗಿದ್ರೂ ನೀ ಮಾಡಿದಂಥ ಕರ್ಮದ ಫಲ ನಿನಗೆ ಹೊಳ್ಳಿ ಸಿಗ್ತದ ಅನ್ನೋದ ಈ ಪ್ರಕೃತಿ ಧರ್ಮ. ಇದ ಭಗವಂತನ ಸೆಟ್ಟಿಂಗ್. ಇದು ಆಲ್ಟೋ ಸೆಟ್ಟಿಂಗ್ ಅದ. ಅದಕ್ಕೆ ಮನುಷ್ಯನಾದವನು ಈ ಪ್ರಕೃತಿಯಲ್ಲಿ ಯಾವುದು ಉತ್ತಮ ಅದ ಅದನ್ನು ಮಾಡಬೇಕು. ಹುಡುಕತದಿಯಲ್ಲ ಒಳ್ಳೆಯದನ್ನ ಹುಡುಕೋ. ನೀ ಹುಡುಕೋದ್ರಿಂದ ಒಳ್ಳೇದಾದ್ರೆ ಒಳ್ಳೇದ ಮುಂದುವರಿತದ. ಕೆಟ್ಟದ್ದು ಏನದ ಅದನ್ನು ಬಿಟ್ರೆ ಕೆಟ್ಟದ್ದು ಇಲ್ಲಿಂದ ಬಿಟ್ಟು ಹೋಗ್ತದ. ಭಾಳ ಹೇಳ್ತಾರ, ಏನಾಗ್ತದ ಭಗವಂತನ ಮೇಲೆ ಭಾರ ಹಾಕಿ ಸೊಮ್ಮ ಮಾಡೋದು ಆಗದೆಲ್ಲ ಒಳ್ಳೇದಕ್ಕೆ ಅಂತ. ಆಗದೆಲ್ಲ ಒಳ್ಳೆಯದಕ್ಕ ಅಲ್ಲ. ಮಾಡೋದೆಲ್ಲ ಒಳ್ಳೆಯದಾದ್ರೆ ಆಗುವುದೆಲ್ಲ ಒಳ್ಳೆಯದು. ಏನು ಆಗುವುದೆಲ್ಲ ಒಳ್ಳೆಯದಲ್ಲ, ಮಾಡುವುದೆಲ್ಲ ಒಳ್ಳೆಯದಾದ್ರೆ ಆಗುವುದೆಲ್ಲ ಒಳ್ಳೆಯದು. ಅದಕ್ಕೆ ನಾವು ಏನು ಕರ್ಮ ಮಾಡಾಕತ್ತೀವಿ ಅನ್ನೋದು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಆವಾಗ ಒಳ್ಳೆಯದಾಗ್ತದೆ. ಎಷ್ಟು ಮಂದಿ ಈ ಪ್ರಕೃತಿಯನ್ನು ಹೆಂಗೆ ನಾಶ ಮಾಡ್ಯಾರ, ಎಷ್ಟು ಹೊಡೆದಾಡ್ಯಾರ, ಎಷ್ಟು ಬಡದಾಡ್ಯಾರ. ಈ ಮಣ್ಣಿಗಾಗಿ ಎಷ್ಟು ಮಂದಿ ಹೊಡೆದಾಡ್ಯಾರ. ಪುರಾಣ ಪುಣ್ಯಕಥೆಗಳಲ್ಲಿ ಕೇಳಿರಿ, ಇತಿಹಾಸದಲ್ಲಿ ಓದಿರಿ. ಅಷ್ಟ ಯಾಕ ನಿಮ್ಮ ಸುತ್ತಮುತ್ತಲು ನೋಡಕತ್ತೀರಿಲ್ಲ? ಕೊಂದಾನ. ಯಾಕೆ ಕೊಂದಾನ? ಮಣ್ಣಿಗಾಗಿ ಕೊಂದಾನ, ಹೆಣ್ಣಿಗಾಗಿ ಕೊಂದಾನ, ದುಡ್ಡಿಗಾಗಿ ಕೊಂದಾನ. ಅವ ಏನು ಹೊತ್ತುಕೊಂಡು ಹೋಗ್ಯಾನ?
ಮತ್ತು ಅವ ಇಲ್ಲೇ ಏನಾರ ಶಾಶ್ವತ ಅದಾನ? ಎಷ್ಟು ಮಂದಿ ಹೊಡೆದಾಡ್ಯಾರ ಈ ಮಣ್ಣಿಗೆ, ಅವರೆಲ್ಲರೇ ಅದಾರ? ಎಲ್ಲರೂ ಇಲ್ಲಿಂದ ಹೋಗ್ಯಾರ, ಮಣ್ಣು ಇಲ್ಲೇ ಅದ. ಮಣ್ಣಾಗ ಮಣ್ಣಾಗಿ ಹೋಗ್ಯಾರ, ಮಣ್ಣು ಇಲ್ಲೇ ಅದ. ಯಾಕಂದ್ರೆ ಈ ಮಣ್ಣ ಶಾಶ್ವತ, ಈ ಮಣ್ಣ ಶಾಶ್ವತ. ಇದಕ್ಕೆ ಆಕಾರ ಬದಲಾಗ್ತದ, ಸಮಯಕ್ಕೆ ತಕ್ಕಂದ ಆಕಾರ ಬದಲಾಗಬಹುದು, ಆದರೆ ಈ ಮಣ್ಣ ಶಾಶ್ವತ. ಎಲ್ಲ ಇದರಲ್ಲೇ ಮಣ್ಣಾಗಿ ಹೋಗ್ತದೆ. ಅದಕ್ಕೆ ಬಹಳ ವಿಚಾರ ಮಾಡಬೇಕು. ಎಷ್ಟು ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ ಅದ ಮನುಷ್ಯ, ಅಷ್ಟು ಸಂತೋಷವಾಗಿ ಬದುಕುವುದನ್ನು ಕಲಿಬೇಕು. ಪ್ರೀತಿಯನ್ನು ಹಂಚಬೇಕು. ಈ ಜಗತ್ತ ಒಂದು ಸಂತಿ, ಈ ಸಂತಿ ಒಳಗ ನಾನು ನಂದು ಅಂತ ಬಿಡಬೇಕು ಭ್ರಾಂತಿ. ಈ ಸಂತಿ ಒಳಗ ನಾನು ನಂದು ಅಂತ ಬಿಡಬೇಕು ಭ್ರಾಂತಿ. ಹಿಡಿಯಷ್ಟ ಹೃದಯ ಐತಲ್ಲ, ಹಿಡಿಯಷ್ಟ ಹೃದಯ ಅದು ಬಡಿಕೊಳ್ತಾ ಇದ್ರ ಮಾತ್ರನ ಸಂತಿ. ಈ ಸಂತ್ಯಾಗ ಪ್ರೀತಿ ಪ್ರೇಮ ಕರುಣೆ ಹಂಚಬೇಕು ಕಂತಿ ಕಂತಿ. ಯಾವ ಮನುಷ್ಯನ ದೇಹ ದಯವಿಲ್ಲದ ಮನುಷ್ಯನ ದೇಹ ಪಾಳು ಬಿದ್ದ ದೇಗುಲ ಇದ್ದಂಗ. ದಯವಿಲ್ಲದ ಮನುಷ್ಯನ ದೇಹ ಪಾಳು ಬಿದ್ದ ದೇಗುಲ ಇದ್ದಂಗ. ಯಾವ ಮನುಷ್ಯನ ಹೃದಯದಲ್ಲಿ ಪ್ರೀತಿ ಕರುಣೆ ದಯೆ ಅನ್ನೋದೈತಿ, ಆ ದೇಹದೊಳಗ ಭಗವಂತನ ಇರ್ತಾನ. ಅದಕ್ಕೆ ಈ ಪ್ರಕೃತಿ ಎಷ್ಟು ಚಂದದ. ಈ ಪ್ರಕೃತಿಯಲ್ಲಿರುವ ಸರ್ವ ಜೀವರಾಶಿಗಳನ್ನು ಬಹಳ ಮೆಚ್ಚಿ ಬದುಕಬೇಕು, ಪ್ರೀತಿಸಬೇಕು. ಈ ಪ್ರಪಂಚವನ್ನು, ಈ ಪ್ರಕೃತಿಯನ್ನು ಪ್ರೀತಿಸಬೇಕು. ಇದನ್ನ ಸವಿಬೇಕು. ಈಗ ಗೋಳಗುಂಬಟ್ಟ ನೋಡಕ್ಕೆ ಬಹಳ ಚಂದದ. ಇದನ್ನ ನೋಡಿ ಕಣ್ಣ ತಂಪ ಮಾಡ್ಕೋಬೇಕು. ಗೋಳಗುಮ್ಮಟ್ಟನ ನೋಡಿ ಕಣ್ಣ ತಂಪ ಮಾಡ್ಕೋಬೇಕು. ಈ ಗೋಳಗುಮ್ಮಟನ ಎತ್ಕೊಂಡ ಮನೆಗೆ ಹೋಗ್ತೀನಿ ಅಂತಂದ್ರೆ ಬಹಳ ತಪ್ಪಾಗ್ತದೆ. ಹೌದಾ ಇಲ್ಲ? ಯಾವುದು ನೋಡಕ್ಕೆ ಚಲೋ ಅದ ನೋಡಿ ಸಂತೋಷ ಪಡಬೇಕು. ಇದು ಎತ್ಕೊಂಡ ಮನೆಗೆ ಹೋಗ್ತೀನಿ ಅಂದ್ರೆ ಆಗ್ತದನು? ಅದಕ್ಕೆ ಭಗವಂತ ಪ್ರಕೃತಿಯನ್ನು ಬಹಳ ವಿಸ್ಮಯ ರೀತಿಯಲ್ಲಿ ಮಾಡ್ಯಾನ. ಈ ಪ್ರಕೃತಿಯನ್ನು ಸಂತೋಷವಾಗಿ ಅನುಭವಿಸೋದು ಕಲಿಬೇಕು. ಎಷ್ಟು ಸಾಹುಕಾರಿದ್ರೇನು, ಎಷ್ಟು ಬಡವಿದ್ರೇನು, ಯಾರನ್ನು ಈ ಜಗತ್ತು ಸಂತೋಷ ಕೊಡದೇನೂ ಬಿಟ್ಟಿಲ್ಲ, ದುಃಖ ಕೊಡದೇನೂ ಬಿಟ್ಟಿಲ್ಲ. ಯಾವ ಬಡವ ಒಂದು ದಿನಾರೇ ಸಂತೋಷ ಪಡ್ದಂಗದ ನಾನು? ಯಾವ ಶ್ರೀಮಂತರೇ ಒಂದು ದಿನ ದುಃಖ ಪಡ್ಲಾರ್ದಂಗದಾನೇನು? ಇದು ಕಾಲಚಕ್ರ. ಹೆಂಗಂದ್ರೆ ಎಲ್ಲರಿಗೂ ಯಾವ್ಯಾವ ಟೈಮಿಗೆ ತಾನು ಮಾಡುವ ಕರ್ಮದ ಫಲದ ಆಧಾರದ ಮೇಲೆ ಸುಖ ದುಃಖ ಎರಡೂ ಬರ್ತದೆ. ಸಿಹಿ ಕಹಿ ತಗೊಂಡ ಹೋಗ್ತಿರಬೇಕು ಸುಮ್ಮ. ಯಾರ ಕೈ ತಿಂತೀರಿ, ಬಾಯಿ ಕಹಿ ಆಗೈತೆ ಹಂಗೆ ಇರ್ತೀರೇನು? ಮ್ಯಾಲ ಜರ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ತಿಂತೀರಿಲ್ಲ? ಹಂಗ ಕಹಿ ಘಟನೆಗಳ ಮರಿಬೇಕಂದ್ರೆ ಸಿಹಿ ಘಟನೆಗಳ ಕಡೆ ಗಮನ ಕೊಡಬೇಕು. ನಾನು ನಂದು ಅನ್ನೋದು ಬಿಡಬೇಕು. ಈಗ ಭಗವಂತ ನೋಡು, ಭಗವಂತ ಯಾರನ್ನೂ ಬಿಟ್ಟಿಲ್ಲ, ಎಲ್ಲಾರನ್ನೂ ಭಾಳ ಚಂದ ನೋಡ್ಕೊಂಡಾನ. ಬಟ್ ಅವ ನೋಡ್ಕೊಂತಿದ್ರು ಅವನ ಕೈಯಾಗಿಂದ ಜಾರಿ ಓಡಿ ಬ್ಯಾರೆ ಬ್ಯಾರೆ ಏನೋ ಮಾಡ್ಕೋತೀರಿ. ಈಗ ಭಗವಂತ ಈ ಜಗತ್ತಿನಲ್ಲಿ ಬಡವರನ್ನ ಇಟ್ಟಾನ, ಶ್ರೀಮಂತನ ಇಟ್ಟಾನ, ಎಲ್ಲಾರನ್ನೂ ಇಟ್ಟಾನ.
ಆದ್ರೆ ಎಲ್ಲರಿಗೆ ಒಂದು ನಂಟೆ ಇಟ್ಟಾನ. ಇವ ಇಲ್ಲದ ಅವ ಇಲ್ಲ, ಅವ ಇಲ್ಲದ ಇವ ಇಲ್ಲ. ಈ ದೇಹ ಐತಲ್ಲ, ಈ ದೇಹಕ್ಕೆ ಕಾಲ ಬೇಕು. ಇದು ಫಿಲ್ಲರ್. ಕಾಲ ಮ್ಯಾಲ ನಿಂದಿರಬೇಕಲ್ಲ. ಮತ್ತ ಈ ಕಾಲ ಮ್ಯಾಲ ನಿಂತೀವಿ, ಕೈಯ ಇಟ್ಟಾನ, ರಕ್ಷಣೆ ಮಾಡ್ಕೋಬೇಕಲ್ಲ. ಈ ಕೈಯಿಂದ ರಕ್ಷಣೆ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಈ ಹೊಟ್ಟೆ ತುಂಬಿಸ್ಕೋಬೇಕಲ್ಲ. ಇದು ಈ ಹೊಟ್ಟೆಯಾಗ ಬ್ರಹ್ಮಾಂಡ ಇಟ್ಟಾನ. ಮತ್ತ ತಲೆ ಇಟ್ಟಾನ. ಎಷ್ಟು ಚಲೋ ಯೋಚನೆ ಮಾಡು ಅಂತ. ನೀವೆಲ್ಲ ಬಿಟ್ಟಿರಿ, ತಲೆಯೊಳಗೆ ಕೆಟ್ಟ ಯೋಚನೆ ಮಾಡ್ತೀರಿ, ಕೈಯೊಳಗೆ ಕೆಟ್ಟ ಕಾರ್ಯ ಮಾಡ್ತೀರಿ, ಕಾಲೊಳಗೆ ಕೆಟ್ಟ ದಾರಿಯಲ್ಲಿ ನಡೀತೀರಿ. ಅಂದ ಮ್ಯಾಲ ಹೊಟ್ಟೆಗೆ ನೀವೇನೇನು ಪಡೆದಿರ್ತೀರಿ ಅದ ಬೀಳ್ತದ. ಅದರ ಫಲವಾಗಿ ನಿಮಗೆ ಸಿಗ್ತದಲ್ಲ. ದುಃಖ, ದುಮ್ಮಾನ, ಕಷ್ಟ, ನಷ್ಟ. ಹೌದಾ? ಭಾಳ ಚಲೋ ತಿಳ್ಕೊಬೇಕಾಗ್ಯದ. ಒಳ್ಳೆ ದಾರ್ಯಾಗ ಹೋದ್ರೆ ಎಲ್ಲರ ಕಲ್ಲು ಮುಳು ಚುಸ್ತಾವ? ಇಲ್ಲ. ದಾರಿ ಚಂದ ಅದ ದಾರಿ ಒಳಗೆ ಮುಂದೆ ಏನದ, ನೀನು ಹೋಗೋ ಗುರಿ ಹೆಂಗದ, ಆ ದಾರಿಗೆ ಹೊಂಟ್ರೆ ಕಲ್ಲು ಮುಳು ಚುಚ್ಚಂಗಿಲ್ಲ. ಯಾಕಂದ್ರೆ ದಾರಿ ಇರ್ತದ. ಅದ ಬಿಟ್ಟ ಅಡ್ಡ ದಾರಿ ಆ ಕಡೆ ಈ ಕಡೆ ಹೊಂಟಿ ಅಂತಂದ್ರೆ ಚುಸ್ತಾವ, ಕಲ್ಲು ಮುಳು ಚುಸ್ತಾವ. ನಾ ಬಡವ ಇದೀನಿ, ನಾ ಶ್ರೀಮಂತ ಅದೀನಿ ಅಂಥೇಳಿ ಯಾವುದೇ ರೀತಿಯಲ್ಲಿ ನೀನು ದುಃಖ ಪಡುವಂಥ ಅವಶ್ಯಕತೆ ಇಲ್ಲ. ಭಗವಂತ ಎಲ್ಲರಿಗೆ ಅದರ ಫಲ ಕೊಡ್ತಾನ ಅಂತ ಹೇಳಿಲ್ಲ. ಈಗ ಈ ಮಣ್ಣಿಗಾಗಿ ಎಷ್ಟು ಮಂದಿ ಹೊಡೆದಾಡಿ ಹೋದವ್ರು ಯಾರೂ ಇರಲಿಲ್ಲ. ಇಲ್ಲಿ ಯಾರೂ ಇಲ್ಲ. ಯಾವ ಬಡವನನ್ನ ಶ್ರೀಮಂತ ಈ ಮಣ್ಣಿಗಾಗಿ ಬಡವನ ತಲೆಯ ಮೇಲೆ ಕಾಲಿಟ್ಟ ತುಳಿಯೋಕ್ ಪ್ರಯತ್ನ ಮಾಡ್ತಾನ, ಆ ಶ್ರೀಮಂತನನ್ನ ಒಬ್ಬ ಬಲವಂತ ತುಳಿತಾನ. ಯಾವ ಬಲವಂತ ಶ್ರೀಮಂತನನ್ನ ತುಳಿತಾನ, ಆ ಬಲವಂತನನ್ನ ಒಬ್ಬ ಬುದ್ಧಿವಂತ ತುಳಿತಾನ. ಯಾವ ಶ್ರೀಮಂತನನ್ನ ಬಲವಂತ ತುಳಿತಾನ, ಆ ಬಲವಂತನನ್ನ ಬುದ್ಧಿವಂತ ತುಳಿತಾನ, ಆ ಬುದ್ಧಿವಂತನನ್ನ ಆ ಭಗವಂತ ತುಳಿತಾನ. ಯಾಕಂದ್ರೆ ಭಗವಂತ ತುಳಿಯೋದನ್ನ ಎಂದೂ ಸಹಿಸೋದಿಲ್ಲ. ಭಗವಂತ ತುಳಿಯೋದನ್ನ ಎಂದೂ ಸಹಿಸೋದಿಲ್ಲ. ಯಾರ ಹೆಂಗ ತುಳಿತಾರ ಅವರನ್ನ ತುಳಿಯೋದಕ್ಕೆ ಅಂತನ ಒಂದು ಸಿಸ್ಟಮ್ಮ ಮಾಡ್ಯಾನ. ಅದಕ್ಕೆ ಇಲ್ಲಿ ಪ್ರೀತಿಸೋದು ಒಂದ ಕಲಿಬೇಕು. ಈ ಪ್ರಕೃತಿ ಕೊಟ್ಟಂತ ಸಂಪತ್ತ ಹಂಚಿಕೊಂಡ ಬಾಳಬೇಕು. ಒಬ್ಬ ಮನುಷ್ಯ ನೆಮ್ಮದಿಯಿಂದ ಬಾಳಬೇಕು ಅಂತಂದ್ರೆ ಎಲ್ಲ ಇಲ್ಲಿ ಇದ್ದಂಥ ಸಂಪತ್ತನ್ನು ಹಂಚಿ ಬಾಳಬೇಕು, ಬಳಸಿ ಬಾಳಬೇಕು, ಇದನ್ನು ಉಳಿಸಿ ಬಾಳಬೇಕು. ಉಳಿಸಿ ಮುಂದಿನ ಪೀಳಿಗೆಗೆ ಬಿಟ್ಟು ಅವನ ಟೈಮ ಬಂದಾಗ ಇಲ್ಲಿಂದ ಹೊಂಟ ಹೋಗಬೇಕು. ಈ ಪ್ರಪಂಚ ಐತಲ್ಲ, ಇದೊಂಥರ ಅಪಾರ್ಟ್ಮೆಂಟ್ ಅಂತೀವಲ್ಲ, ಎಲ್ಲ ವ್ಯವಸ್ಥೆ ಮಾಡಿರುವಂಥ ಮನೆಗಳಿರ್ತಾವಲ್ಲ, ಕಾಂಪ್ಲೆಕ್ಸ್. ಸೀದಾ ಮನೆಗೆ ಬಾಡಿಗೆ ಬರೋದು, ಅಲ್ಲಿರೋದು ಬಳಸೋದು, ನಿಮ್ಮ ಟೈಮ್ ಮುಗೀತು ಅಂತಂದ್ರೆ ಅಲ್ಲಿಂದ ಖಾಲಿ ಮಾಡಿ ಹೋಗೋದು. ಹಂಗೆ ಒಂಥರ ಬಾಡಿಗೆ ಮನೆ ಇದ್ದಂಗೆ ಈ ಪ್ರಪಂಚ. ಆದ್ರೆ ಈ ಬಾಡಿಗೆ ಮನೆಗೆ ಬಂದ ಬಾಡಿಗೆ ತಗೊಳ್ಳೋ ಇದಕ್ಕೆ ಬಾಡಿಗೆ ಇಲ್ಲ. ಈ ಪ್ರಪಂಚಕ್ಕೆ ಪುಣ್ಯ ಅಂದ್ರೆ ನೀವು ಈ ಪ್ರಕೃತಿಯಿಂದ ಏನ ಪಡ್ಕೊಳಕತ್ತೀರಿ ಅದಕ್ಕೆ ಬಾಡಿಗೆ ಕಟ್ಟೋಂಗಿಲ್ಲ. ಪ್ರತಿ ಹೆಜ್ಜೆ ಒಳಗೂ ನೀವೇನಾದರೂ ಪ್ರಕೃತಿಗೆ ಬಾಡಿಗೆ ಕಟ್ಟಬೇಕಾಗಿತ್ತು ಅಂತಂದ್ರೆ ಈ ಜಗತ್ತ ಹಿಂಗಿರ್ತಿತ್ತ? ಒಂದು ಸಾರಿ ಸುಮ್ಮನೆ ಊಹೆ ಮಾಡ್ರಿ. ಎಷ್ಟು ಪ್ರಕೃತಿ ಕೊಟ್ಟದ, ಎಷ್ಟು ಉಚಿತ ಸವಲತ್ತು. ಇಂಥ ಸವಲತ್ತುಗಳನ್ನು ಹಾಳು ಮಾಡಕತ್ತಿರಲ್ಲ, ಇನ್ನು ಏನದ?
ಅದಕ್ಕೆ ಅರ್ಥ ಮಾಡ್ಕೋಬೇಕಾಗ್ತದ. ಈ ಸವಲತ್ತು ಪ್ರಕೃತಿ ನಿಮಗೆ ಕೊಟ್ಟಾಳಲ್ಲ, ಇದನ್ನು ಬಳಸಿಕೊಂಡು ಉಳಿಸಿಕೊಂಡು ನಿಮ್ಮ ಟೈಮ್ ಮುಗಿದ ಮ್ಯಾಲ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕಾದ್ರೆ ಸ್ವಚ್ಛವಾಗಿ ಬಿಟ್ಟು ಹೋಗಬೇಕು. ಅದಕ್ಕೆ ಸಂಪ್ರದಾಯ ಅಂತ ಕರೀತಾರ. ಸಂಪ್ರದಾಯ ಅಂತ ಕರೀತಾರ. ಸಂಪ್ರದಾಯ ಅಂದರೆ ಏನು? ಹುಟ್ಟು ಮೊದಲಿನಿಂದ ಬಂದು ಕೊನೆಯವರೆಗೂ ಶುದ್ಧವಾಗಿ ಹೋಗುವುದ ಸಂಪ್ರದಾಯ. ಈ ಪ್ರಕೃತಿಯ ಧರ್ಮ.